ಶ್ರೀದೇವಿ ಡಿವೋರ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶ್ರೀದೇವಿಯವರ ಲಾಯರ್ ಈಗ ಬಹಳಷ್ಟು ಅಸಹನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಾರಣ ಅವರ ಕ್ಲೈಂಟ್ ವಿರುದ್ಧ ಮಾಡಿರುವಂತಹ ಆರೋಪ. ಅವರು ಹೇಳ್ತಿರೋದಿಷ್ಟು, ಹೆಣ್ಣಿನ ಚಾರಿತ್ರ್ಯವಧೆಯನ್ನ ಮಾಡೋದು, ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡೋದು ಎಷ್ಟು ಸರಿ ಅನ್ನೋ ಅಸಮಾಧಾನವನ್ನ ದೀಪ್ತಿ ಅವರು ಹೊರಹಾಕಿದ್ದಾರೆ. ದೀಪ್ತಿ ಆಯ್ನಾಥನವರು ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಕೋರ್ಟ್ನಿಂದ ನಮಗೆ ಇನ್ನೂ ಕೂಡ ನೋಟಿಸ್ ಬಂದಿಲ್ಲ. ಅವರ ಆರೋಪಗಳಿಗೆ ನಮ್ಮ ಹತ್ರ ಸಾಕ್ಷ್ಯ ಇದೆ, ಕೋರ್ಟ್ನಲ್ಲಿ ಎಲ್ಲದಕ್ಕೂ ಉತ್ತರ ಕೊಡ್ತೀವಿ, ಅವ್ರು ಮಾಡಿರೋ ಎಲ್ಲ ಆರೋಪಕ್ಕೂ ನಾವು ಉತ್ತರವನ್ನು ಸಾಕ್ಷಿ ಸಮೇತ ಕೊಡ್ತೀವಿ ಅಂತ ಕಾನ್ಫಿಡೆನ್ಸ್ ಅನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗೆ ರಾಜ್ಕುಮಾರ್ IAS ಅಕಾಡೆಮಿಯನ್ನ ಮೇಲಕ್ಕೆತ್ತಿದ್ದೆ ಶ್ರೀದೇವಿ ಅವರು ಅನ್ನೋದು ಅವ್ರ ಮಾತು. ಯುವರಾಜ್ ಕುಮಾರ್ ದಾಂಪತ್ಯದಲ್ಲಿ ಬಿರುಕು ಮೂಡಿತು. ಇದೀಗ ವಿಚ್ಛೇದನಕ್ಕಾಗಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ಶ್ರೀದೇವಿ ಪರ ವಕೀಲರು ದೀಪ್ತಿ ಆಯತನ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಮೇಡಮ್ ನಮಸ್ತೆ. ನಮಸ್ತೆ. ಈಗ ಈ ವಿಚ್ಛೇದನದ ವಿಚಾರ ಎಲ್ಲಿಯವರೆಗೂ ಬಂದು ನಿಂತಿದೆ ಅಂತೇಳಿ? ಎಲ್ಲಿವರೆಗೂ ಬಂದು ನಿಂತಿದೆ ಅಂತ ಹೇಳೋದು ಅಂದರೆ, ಇವಾಗ ಆಲ್ರೆಡಿ ಮಾಧ್ಯಮದಲ್ಲಿ ಬೆಳಗಿಂದ ಇದ್ರದ್ದೇ ಸುದ್ದಿ ಬರ್ತಾ ಇದೆ. ಇಟ್ ಈಸ್ ವೆರಿ ಅನ್ಫಾರ್ಚುನೇಟ್ ದ್ಯಾಟ್ ವುಮೆನ್ದು ಕ್ಯಾರೆಕ್ಟರ್ ಅಸಾಸಿನೇಷನ್ ಈ ಥರ ಪಬ್ಲಿಕಲ್ಲಿ ಮಾಡ್ತಾ ಇರೋದು, ಅದು ಒಬ್ಬರು ಪ್ರೊಫೆಷ್ನಲ್ ಲಾಯರ್ ಆಗಿ. ಅವರು ಇನ್ನೂ ಕೋರ್ಟಿಂದ ನಮಗೆ ನೋಟಿಸ್ ಸಹ ಸಿಕ್ಕಿಲ್ಲ. ಕೋರ್ಟು ಇನ್ನೂ ಇವತ್ತು ನೋಟಿಸ್ ಆರ್ಡರ್ ಮಾಡಿರೋದು. ಆ ನೋಟಿಸ್ಗೆ ನಾವಿನ್ನೂ ನಮ್ಮ ರೆಸ್ಪಾನ್ಸ್ ಕೊಡೋದಿದೆ. ಇದು ಅವರು ಮಾಡಿರೋ ಎಲಿಗೇಷನ್ಸ್ ಎಲ್ಲನೂ ಅವರು ಕೋರ್ಟಲ್ಲಿ ಪ್ರೂವ್ ಮಾಡಬೇಕು. ಅದು ಪ್ರೂವ್ ಮಾಡಿದ್ಮೇಲೆ ಅದರದ್ದು ಒಂದು ಬಗೆಹರಿಸೋದು, ಇಲ್ಲಾಂದರೆ ಈ ಥರ ಒಬ್ಬರು ಪರ್ಸನಾಲಿಟಿ ಮೇಲೆ ಒಂದು ಎಲಿಗೇಷನ್ ಮಾಡೋದು ಅನ್ನೋದು ಫೈನಾಲಿಟಿ ಬರುತ್ತೆ. ಸೊ ವಿತೌಟ್ ಎನಿ ಆಫ್ ದೀಸ್ ಥಿಂಗ್ಸ್ ದ ಲಾಯರ್, ಇನ್ಫ್ಯಾಕ್ಟ್ ನಾನು ಅದೇ ಹೇಳ್ತಾ ಇದ್ದೆ, ನಮಗಿನ್ನೂ ಕೋರ್ಟಿಂದ ನೋಟಿಸ್ ಬಂದಿಲ್ಲ. ಆದರೆ ಅವ್ರ ಲಾಯರ್ ನೋಡಿದ್ರೆ ಪಿಟಿಷನ್ನ ಎಂಟೈರ್ ಆಗಿ ಮೀಡಿಯಾ ಮುಂದೆನೇ ಓದ್ಬಿಟ್ಟಿದ್ದಾರೆ. ದಿಸ್ ಇಸ್ ಸಮಥಿಂಗ್ ದಟ್ ಈಸ್ ವೆರಿ ಅನ್ಫಾರ್ಚುನೇಟ್ ಇನ್ ದ ಲೀಗಲ್ ಪ್ರೊಫೆಷನ್ ಆ್ಯಕ್ಚುಲಿ. ಬಿಕಾಸ್ ಕೋರ್ಟಲ್ಲೂ ಫ್ಯಾಮಿಲಿ ಕೋರ್ಟ್ ಮ್ಯಾಟರ್ಸನ್ನು ದೆರ್ ಇಸ್ ಅ ಕಾನ್ಫಿಡೆನ್ಷಿಯಾಲಿಟಿ ದಟ್ ಹ್ಯಾಸ್ ಟು ಬಿ ಮೇಂಟೈನ್ಡ್. ಅದಕ್ಕೆ ಪಾರ್ಟಿ ಹೆಸರು ಬರೋದಿಲ್ಲ. ನಾವು ಅದನ್ನು ಸರ್ಚ್ ಮಾಡಬೇಕು ಅಂತ ಹೇಳಿದ್ರೆ, ನಾನು ಇಷ್ಟೇ ಹೇಳಕ್ಕೆ ಇಷ್ಟಪಡೋದು ಅಂದರೆ, ನಮಗೆ ಕೋರ್ಟ್ ನೋಟಿಸ್ ಬಂದ ಮೇಲೆ ದೆರ್ ಇಸ್ ಅ ಡ್ಯೂ ಪ್ರಾಸೆಸ್ ಇನ್ ದ ಲಾ. ನಾವು ಅದನ್ನು ಫಾಲೋ ಮಾಡೇ ಮಾಡ್ತೀವಿ. ಇಷ್ಟು ವರ್ಷ ಇಷ್ಟೊಂದು ಎಲಿಗೇಷನ್ಸ್ ಇಟ್ಕೊಂಡು ಹೇಗೆ ಗುರು ಬಾಳ್ತಾ ಇರೋದು ಅನ್ನೋದು ಈಸ್ ಅ ಕ್ವೆಶ್ಚನ್ ದಟ್ ಈಸ್ ಸಮಥಿಂಗ್ ದಟ್ ವಿ ಆಲ್ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ದೊಡ್ಡ ಮನೆ ಹುಡುಗ ಆಗಿಬಿಟ್ಟು ಈ ಥರ ಒಂದು ಹುಡುಗಿದು ಕ್ಯಾರೆಕ್ಟರ್ ಸರಿಗಿಲ್ಲದೆ ಇರೋಳನ್ನ ಮದುವೆ ಆಗಿದ್ದಾರೆ. ಅದಾದಮೇಲೆ 9 ವರ್ಷ ಅವ್ರ ಜೊತೆ ಸಂಸಾರ ಮಾಡಿದ್ದಾರೆ. ಅದಾದಮೇಲೆ ಅವ್ರಿಗೆ ಮುಂದೆ ಹೋಗಬೇಕು ಜೀವನ ಅನ್ನೋ ಟೈಮಲ್ಲಿ ಈ ಥರ ಒಂದು ಸಿಚುವೇಶನನ್ನು ತಂದುಬಿಟ್ಟು ಒಂದು ಹೆಣ್ಣಿನ ಮೇಲೆ ಈ ಥರ ಆರೋಪ ಮಾಡೋದು, ಇಟ್ಸ್ ಅ ವೆರಿ ಅನ್ಫಾರ್ಚುನೇಟ್ ಸಿಚುವೇಶನ್. ಇದು ಶ್ರೀದೇವಿ ಪರ ವಕೀಲರು ಮಾತಾಗಿದ್ರೆ, ಶ್ರೀದೇವಿ ಅವರ ತಂದೆ ಯುವ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಹಾಗೆ ಯುವರಾಜ್ ಕುಮಾರ್ ಶ್ರೀದೇವಿ ಡಿವೋರ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಮಗಳಿಗೆ ಕೊಡಬಾರ್ದು ಟಾರ್ಚರನ್ನು ಕೊಟ್ಟಿದ್ದಾರೆ, ದೊಡ್ಡ ಮನೆಗೆ ಮಗಳನ್ನ ಕೊಟ್ಟು ತಪ್ಪು ಮಾಡಿದೆ ಅಂತ ನೋವನ್ನು ವ್ಯಕ್ತಪಡಿಸಿದ್ದಾರೆ. ಬಹಳ ಟಾರ್ಚರನ್ನು ಮಗಳು ಅನುಭವಿಸಿದ್ದಾರೆ ಅನ್ನೋದು ಶ್ರೀದೇವಿ ಪರ ಅವರ ತಂದೆ ಹೇಳ್ತಾ ಇರೋದು. ಮದುವೆಯಾದ ಮೊದಲ ದಿನದಿಂದಲೇ ಟಾರ್ಚರ್ ಇತ್ತು, ನನ್ನ ಮಗಳು ಎಲ್ಲವನ್ನ ಸಹಿಸ್ಕೊಂಡು ಬಂದ್ಲು. 2019ರಿಂದಲೇ ಟಾರ್ಚರ್ ಇತ್ತು, 24ರ ತನಕ ಸಹಿಸ್ಕೊಂಡು ಬಂದ್ಲು. ದೊಡ್ಡ ಮನೆಗೆ ಮಗಳನ್ನ ಕೊಡಬಾರ್ದಾಗಿತ್ತು, ಕೊಟ್ಟು ತಪ್ಪು ಮಾಡಿದೆ ಅಂತ ಪಶ್ಚಾತ್ತಾಪದ ನುಡಿಗಳನ್ನು ಕೂಡ ಆಡ್ತಾ ಇದ್ದಾರೆ ಯುವರಾಜ್ ಅವರ ಮಾವ, ಶ್ರೀದೇವಿ ಅವರ ತಂದೆ ಭೈರಪ್ಪ. ಶ್ರೀದೇವಿ ಅವರ ತಂದೆಯವರಾಗಿರುವಂತಹ ಭೈರಪ್ಪ ಅವರೇ ಈಗ ನಮ್ಮ ಜೊತೆಲಿದ್ದಾರೆ. ಸರ್ ನಮಸ್ತೆ. ಸರ್ ಏನಾಗಿದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇದೆಯಾ ಸರ್? ನನಗೆ ಖಂಡಿತ ಏನು ಗೊತ್ತಿಲ್ಲ. ಅಲ್ಲ, ಈಗ ಅವರು ಡೈವರ್ಸ್ಗೆ ಅಪ್ಲಿಕೇಶನ್ ಹಾಕಿದ್ದಾರೆ ಅಂದರೆ ಅದರಲ್ಲಿ ಭಾಳಷ್ಟು ಅಂಶಗಳನ್ನ ಕೂಡ ಬರೆದಿದ್ದಾರೆ. ಅಂಶಗಳು ಕೂಡ ಎಲ್ಲ ಸುಳ್ಳು, ಅದೆಲ್ಲ ಸುಳ್ಳು. ನನ್ನ ಮಕ್ಕಳನ್ನ ಆ ಥರ ನಾವು ಬೆಳೆಸಿಲ್ಲ. ನಮ್ಮ ಮಕ್ಕಳೆಲ್ಲ ತುಂಬ ಡಿಸೆಂಟಾಗಿ ಬೆಳೆದಿರೋರು, ಮತ್ತು ದೊಡ್ಡವರು ಚಿಕ್ಕವ್ರಿಗೆಲ್ಲ ಮರ್ಯಾದೆ ಕೊಡುವಂಥ ಮಕ್ಕಳು. ಈಗ ಮದುವೆಯಾಗಿ 4 ವರ್ಷ 5 ವರ್ಷ 5 ವರ್ಷ 5 ವರ್ಷ ಯಾವತ್ತಾದರೂ ಹೇಳ್ಕೊಂಡಿದ್ದಾರೆ ಸರ್, ನಾನು ಹೊಂದಾಣಿಕೆ ಆಗ್ತಾ ಇಲ್ಲ? ಹೊಂದಾಣಿಕೆಯಲ್ಲಿ ಏನಿಲ್ಲ, ಚೆನ್ನಾಗಿದ್ದರು. ಬಟ್ ಅವರಿಂದ ಇದ್ದ ಟಾರ್ಚರ್ನ ನಮ್ಮ ಜೊತೆ ಯಾವತ್ತೂ ಹೇಳಿಲ್ಲ. ತುಂಬ ಟಾರ್ಚರ್ ಇದೆ ಆಗಿದೆ ನನ್ನ ಮಗಳಿಗೆ. ಈಗ ನಿಮ್ಮ ಮಗಳು ಇರೋದು ಎಲ್ಲಿ ಸರ್? US ಇದ್ದಾಳೆ. ಯಾವತ್ತು ಹೋಗಿದ್ದು ಸರ್? 1 ವರ್ಷ ಆಯ್ತು ಈಗ. ಅಂದರೆ ಈಗ ಮಗಳು ಅಮೇರಿಕಾದಲ್ಲಿದ್ದಂಥ ಸಂದರ್ಭದಲ್ಲಿ ಈಗ ವಿಚ್ಛೇದನಕ್ಕೆ ಅರ್ಜಿ ಹಾಕಿರುವಂಥ ನವಂಬರಲ್ಲಿ ಬಂದಿದ್ದರು. ನವಂಬರ್ ಬಂದಾಗ ಇವ್ರುಗಳು ಅವ್ರಿಗೆ ತುಂಬ ಇದು ಮಾಡಿ ಮನೇಲಿ ಗಲಾಟೆ ಆಗಿ, ಆಮೇಲೆ ನಾವೆಲ್ಲ ಮನೆಗೆ ಹೋದರೆ ನಮ್ಮ ಜೊತೆ ಮಾತಾಡೋಕ್ಕೆ ಬಿಡಲಿಲ್ಲ. ಅವರು ಸುಮ್ಮನೆ ತಪ್ಪಿಸ್ಕೊಂಡ್ರು. ಅದಾದಮೇಲೆ ಡಿಸೆಂಬರಲ್ಲಿ ಇಲ್ಲಿಗೆ ಬಂದರು, ಇದೇ ಜಾಗಕ್ಕೆ ಬಂದಾಗ ಏನಪ್ಪ ಏನು ಸಮಾಚಾರ ಹೇಳು, ಅದೇನು ಪರವಾಗಿಲ್ಲ ಹೇಳು ಅಂತ ಅಂದರೆ ಏನು ಮಾತಾಡಲಿಲ್ಲ, ಸುಮ್ಮನೆ ಕೂತಿದ್ದ ಒಂದು ಅರ್ಧ ಗಂಟೆ. ಯುವರಾಜ್ ಬಂದಿದ್ದ, ಏನು ಮಾತಾಡಿದ್ರೆ ಸುಮ್ಮನೆ ಹೊಟ್ಟೋದು. ಅಂದರೆ ಅವ್ರು ಯಾವತ್ತೂ ನಿಮ್ಮ ಹತ್ರ ಡಿಸ್ಕಸ್ ಮಾಡಲಿಲ್ಲ ಸರ್ ನಿಮ್ಮ ಮಗಳಿಂದ? ಇಲ್ಲ ನನ್ನ ಮಗಳೇ ನನಗೆ ಹೇಳಬೇಕು, ನನ್ನ ಮಗಳೂ ಹೇಳಲಿಲ್ಲ ನನಗೆ. ನನ್ನ ಮಗಳಿಗೆ ತುಂಬ ಟಾರ್ಚರ್ ಕೊಟ್ಟಿದ್ದಾರೆ ಅವರು. ಅಂದರೆ ಯಾವ ಥರದ ವಿಚಾರಗಳಲ್ಲಿ ಸರ್? ಸುಮ್ಮನೆ ಇಲ್ಲೇ ಸಿಲ್ಲಿಯಾಗಿ ಮಾತಾಡೋದು,
ಬೇಡದಿದ್ದ ಮಾತೆಲ್ಲ ಆಡೋದು ಈ ಥರ ಎಲ್ಲ ಮಾಡಿ ತುಂಬ ಟಾರ್ಚರ್ ಕೊಟ್ಟಿದ್ದಾರೆ. ನನ್ನ ಮಗಳು ಒಂಚೂರು ಹೇಳಿದ್ಲು ಈಚೆಗೆ USA ಹೋದ್ಮೇಲೆ ಇನ್ನು ಅಳ್ತಾ ಇರ್ತಾಳೆ ಹೇಳ್ಕೊಂಡು ಅಂದ್ಬಿಟ್ಟು ನೀನು ಹೇಳ್ಬೇಡ ಸುಮ್ಮನೆ ಈಗ ಬಂದಮೇಲೆ ಹೇಳು ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟು. ಅಂದರೆ ಪ್ರಾಬ್ಲಮ್ ಯುವರಾಜ್ ಅವರ ಜೊತೆ ಅಲ್ಲ ಅಥವಾ ರಾಘವೇಂದ್ರ ರಾಜ್ಕುಮಾರ್ ಅವ್ರ ಪತ್ನಿ? ಯುವರಾಜ್ ಕುಮಾರ್ ಅವ್ರ ಮನೆಯವರು, ತಂದೆ ತಾಯಿ ಎಲ್ಲರೂ. ಈಗ ಅಮೇರಿಕಕ್ಕೆ ಹೋಗಿದ್ದು ಸರ್ ಅವರು ಅವರ ಸ್ವಂತ ಇಚ್ಛೆಯಿಂದ ಅಥವಾ ಯಾರು ಕಳಿಸಿದ್ದು? ಅಮೇರಿಕಕ್ಕೆ ಹೋಗುವಂತ ಕಳಿಸಿದ್ದು ರಾಘವೇಂದ್ರ ರಾಜ್ಕುಮಾರ್, ಯುವರಾಜ್ ಕುಮಾರ್ ಇವರೇ ಫೋರ್ಸ್ ಮಾಡಿ ಕಳಿಸಿದ್ದು. ನನಗೂ ಬಂದು ಫೋರ್ಸ್ ಮಾಡಿ ಇಲ್ಲ ಹೋಗ್ಲಿ ಓದ್ಕೊಂಡು ಬರಲಿ, ಇನ್ನು 1 ವರ್ಷ ತಾನೇ, ಆಮೇಲೆ ನಮ್ದೇನು ಖರ್ಚು ಇಲ್ಲ, ಸ್ಟೈಫಂಡ್ ಬಂದಿದೆ, ಆ ಸ್ಟೈಫಂಡಲ್ಲಿ ಮುಗಿಸ್ಕೊಂಡು ಬರ್ತಾರೆ ಅಂತ ಕಳಿಸಿದ್ದು ಅವರೇ. ಆ ನಂತರದಲ್ಲಿ ಈ ಬೆಳವಣಿಗೆ ಆಗಿರುವಂಥ ಆಮೇಲೆ ಈ ಬೆಳವಣಿಗೆ ಆಯಿತು. ಅಲ್ಲಿಗೆ ಇದು ನಿಮ್ಮ ಇವತ್ತಿನ ಏನು ಅರ್ಜಿ ಹಾಕಿರುವಂಥದ್ದು ತಮಗೆ ಶಾಕ್ ಅನ್ನಿಸ್ತಾ ಇದೆ? ಅರ್ಜಿ ಹಾಕಿರೋದು ಗೊತ್ತಿತ್ತು, ನೋಟಿಸ್ ಬಂದಿತ್ತು ನಂಗೆ ಆಲ್ರೆಡಿ ಜನವರಿನಲ್ಲಿ. ಅದಾದಮೇಲೆ ಈಗ ಕೋರ್ಟ್ಗೆ ಹಾಕಿದ್ದಾರೆ, ಹಾಕ್ತಾರೆ ಅಂತ ಗೊತ್ತಿತ್ತು. ಅದಕ್ಕೆ ನಿಮ್ಮ ಮಗಳ ರಿಯಾಕ್ಷನ್ ಏನಿತ್ತು ಸರ್? ನನ್ನ ಮಗಳು ಹಾಕ್ಲಿ, ಪರವಾಗಿಲ್ಲ, ಅದನ್ನು ಫೈಟ್ ಮಾಡೋಣ, ಲೀಗಲಾಗಿ ಹೋಗೋಣ ನಾವು. ಇಂಟೆನ್ಷನ್ ನಿಮ್ಮ ಮಗಳು ಕೂಡ ಅಂದರೆ ಶ್ರೀದೇವಿಯವರು ಕೂಡ